ಈಗ ಬೆಳಗ್ಗೆಯಿಂದ ನಾವು ಕ್ಯಾಬಿನೆಟ್ ಮುಗಿದ ಮೇಲೆ ಒಂದು MSP ದರ ನಿಗದಿ ಮಾಡೋದು ಖರೀದಿ ಮಾಡೋದ್ರ ಬಗ್ಗೆ ಒಂದು ಸಬ್ ಕಮಿಟಿ ಇತ್ತು. ರಾಜಣ್ಣವರು, ನಾನು, ನಮ್ಮ ಶಿವಾನಂದ ಪಾಟೀಲ್ ಮತ್ತು ಮುನಿಯಪ್ಪನವರು, ಸೊ ಎಲ್ಲ ಅಧಿಕಾರಿಗಳ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ವಿ. ಈಗ ರೊಟೈನಿಂಗ್ ಕೋರ್ಸಸ್ ಅದೇನು ವಿಶೇಷವಾದೇನಿಲ್ಲ, ರಾಗಿ, ಜೋಳ, ತೊಗರಿ ಇವೆಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಅದರಲ್ಲಿ ತೊಗರಿಗೆ 7,550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ. ನಾವು ನಮ್ಮ ಮುಖ್ಯಮಂತ್ರಿಗಳು ಸಹ ಎಲ್ಲರ ಕೋರಿಕೆ ಮೇಲೆ ಆ ಭಾಗದ 450 ರೂಪಾಯಿನ ಹೆಚ್ಚುವರಿ ಕೊಟ್ಟು ಮಾಡ್ತಾ ಇದ್ದೀವಿ. ಆ GI ಟ್ಯಾಗ್ ಅಂತೇಳಿ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಅವೆರಡು ಜಿಲ್ಲೆಗೆ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಶನ್ ಕೊಟ್ಟಿದೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅದಕ್ಕೂ ಸಹ ಇದನ್ನ ಅಪ್ಲೈ ಆಗೋ ರೀತಿನಲ್ಲಿ ಇವತ್ತು ನಮ್ಮ ಸಬ್ ಕಮಿಟಿ ಮಂಜೂರಾತಿಯನ್ನು ಕೊಟ್ಟಿದೆ. ಮತ್ತು ಖರೀದಿನೆಲ್ಲ ಎಕ್ಸ್ಟೆಂಡ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ರಾಗಿನ 20 kg ತಗೋತಾ ಇದ್ದೋ ಅದನ್ನು 20 ಕ್ವಿಂಟಾಲ್ ತಗೋತಾ ಇದ್ದೋ ಅದನ್ನು 30 ಕ್ವಿಂಟಾಲ್ಗೆ ಹೆಚ್ಚು ತಗೋಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಸೊ ಮುಂದೆ ಏನಾದ್ರು ಅವಶ್ಯಕತೆ ಇದ್ದು ಬೇಕಾದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನಾದ್ರು ನಮಗೆ ಬೇರೆ ರಾಜ್ಯಕ್ಕೆ ಏನಾದ್ರು ತಗೊಳ್ಳಿಕ್ಕೆ ತಯಾರಿದ್ರೆ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಅದನ್ನು ಸಹ ಟ್ರೈ ಮಾಡ್ತಾ ಇದ್ದೀವಿ. ಇದು MSP ನಮ್ಮ ಸಂಬಂಧಪಟ್ಟಂತೆ ಸಬ್ ಕಮಿಟಿ. ಇದು ಈಗ ಬೆಳಗ್ಗೆಯಿಂದ ನಾವು ಕ್ಯಾಬಿನೆಟ್ ಮುಗಿದ ಮೇಲೆ ಒಂದು MSP ದರ ನಿಗದಿ ಮಾಡೋದು ಖರೀದಿ ಮಾಡೋದ್ರ ಬಗ್ಗೆ ಒಂದು ಸಬ್ ಕಮಿಟಿ ಇತ್ತು. ರಾಜಣ್ಣವರು, ನಾನು, ನಮ್ಮ ಶಿವಾನಂದ ಪಾಟೀಲ್ ಮತ್ತು ಮುನಿಯಪ್ಪನವರು, ಸೊ ಎಲ್ಲ ಅಧಿಕಾರಿಗಳ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ವಿ. ಈಗ ರೊಟೈನಿಂಗ್ ಕೋರ್ಸಸ್ ಅದೇನು ವಿಶೇಷವಾದೇನಿಲ್ಲ, ರಾಗಿ, ಜೋಳ, ತೊಗರಿ ಇವೆಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಅದರಲ್ಲಿ ತೊಗರಿಗೆ 7,550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ. ನಾವು ನಮ್ಮ ಮುಖ್ಯಮಂತ್ರಿಗಳು ಸಹ ಎಲ್ಲರ ಕೋರಿಕೆ ಮೇಲೆ ಆ ಭಾಗದ 450 ರೂಪಾಯಿನ ಹೆಚ್ಚುವರಿ ಕೊಟ್ಟು ಮಾಡ್ತಾ ಇದ್ದೀವಿ. ಆ GI ಟ್ಯಾಗ್ ಅಂತೇಳಿ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಅವೆರಡು ಜಿಲ್ಲೆಗೆ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಶನ್ ಕೊಟ್ಟಿದೆ. ಅದಕ್ಕೂ ಸಹ ಇದನ್ನು ಅಪ್ಲೈ ಆಗೋ ರೀತಿನಲ್ಲಿ ಇವತ್ತು ನಮ್ಮ ಸಬ್ ಕಮಿಟಿ ಮಂಜೂರಾತಿಯನ್ನು ಕೊಟ್ಟಿದೆ. ಮತ್ತು ಖರೀದಿನೆಲ್ಲ ಎಕ್ಸ್ಟೆಂಡ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ರಾಗಿನ 20 kg ತಗೋತಾ ಇದ್ದೋ ಅದನ್ನು 20 ಕ್ವಿಂಟಾಲ್ ತಗೋತಾ ಇದ್ದೋ ಅದನ್ನು 30 ಕ್ವಿಂಟಾಲ್ಗೆ ಹೆಚ್ಚು ತಗೋಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಸೊ ಮುಂದೆ ಏನಾದ್ರು ಅವಶ್ಯಕತೆ ಇದ್ದು ಬೇಕಾದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನಾದ್ರು ನಮಗೆ ಬೇರೆ ರಾಜ್ಯಕ್ಕೆ ಏನಾದ್ರು ತಗೊಳ್ಳಿಕ್ಕೆ ತಯಾರಿದ್ರೆ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಅದನ್ನು ಸಹ ಟ್ರೈ ಮಾಡ್ತಾ ಇದ್ದೀವಿ. ಇದು MSP ನಮ್ಮ ಸಂಬಂಧಪಟ್ಟಂತೆ ಸಬ್ ಕಮಿಟಿ. ಇದು